ಜೈ ಭಗವಾನ್. ಎಲ್ಲರಿಗೂ ನಮಸ್ಕಾರ. ಓಂ ಮಹಾದೇವಿ ಚೈದ್ವಷ್ಟಪತ್ನಿ ಚಮಹಿ ತನ್ನೋ ಐಶ್ವರ್ಯಲಕ್ಷ್ಮಿ ಪ್ರಚೋದಿತ. ನಮಸ್ಕಾರ. ಇವತ್ತಿನ ವಿಶೇಷ ಸಂಚಿಕೆಯಲ್ಲಿ ಅನೇಕ ವಿಚಾರಗಳನ್ನು ನಾವು ತಿಳ್ಕೊಳ್ಳೋಣ. ಮೊದಲನೇದಾಗಿ ಸಿಂಹರಾಶಿಯವರಿಗೆ ಹೇಗಿದೆ ಅಂತ ತಿಳ್ಕೊಳ್ಳೋಣ. ಅದ್ರ ಬಗ್ಗೆ ಸಂಪೂರ್ಣವಾಗಿ ಈ ವರ್ಷ ಭವಿಷ್ಯನ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವು ವಿನಯ್ ಯೋಗಿ ಗುರೂಜಿ ಅಂತ ಯೂಟ್ಯೂಬ್ ಚಾನಲ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಮತ್ತು ಬೆಲ್ ಬಟನನ್ನು ಒತ್ತಿ, ಮತ್ತು ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮ್ ಕೂಡ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಫಾಲೋವನ್ನು ಮಾಡಿಕೊಳ್ಳಿ. ಇದೇ ಫೆಬ್ರವರಿ 6ನೇ ತಾರೀಕು ಆಧ್ಯಾತ್ಮ ಪಯಣ ಇದೆ. ಆ ಆಧ್ಯಾತ್ಮ ಪಯಣದಲ್ಲಿ ನಾವು ಪೂರಿ ಜಗನ್ನಾಥ ಯಾತ್ರೆಗೆ ಹೋಗ್ತಾ ಇದ್ದೀವಿ. ಫ್ಲೈಟಲ್ಲಿ ಹೋಗಿ ಫ್ಲೈಟಲ್ಲಿ ಬರೋದು 2 ನೈಟ್ಸು 3 ಡೇಸು. ಇದು ಏನು ಅಂತಂದರೆ ವಿಶೇಷವಾಗಿ ಪುಣ್ಯಕ್ಷೇತ್ರ ದರ್ಶನ. ಚಾರಧಾಮಲ್ಲಿ ಒಂದಾದಂತಹ ಈ ಒಂದು ಪೂರಿ ಜಗನ್ನಾಥ. ಈ ಪೂರಿ ಜಗನ್ನಾಥದಲ್ಲಿ ಏನು ವಿಶೇಷ ಅಂತಂದರೆ ಎಲ್ಲರೂ ನಾವೇನಲ್ಲಿ ಮಾಡಿದ್ವಿ, ದೇವ್ರನ್ನ ನೋಡೋಕ್ಕೆ ನಾವು ಹೋಗ್ತೀವಿ. ಆದರೆ ಭಗವಂತ ನಮ್ಮನ್ನು ನೋಡೋದಕ್ಕೆ ಪೂರಿ ಜಗನ್ನಾಥಗೆ ಕರೆಸ್ಕೊತಾನೆ. ಅದಕ್ಕೆ ಎಷ್ಟು ದೊಡ್ಡ ದೊಡ್ಡ ಕಣ್ಣುಗಳು, ಎಲ್ಲರನ್ನೂ ಕೂಡ ನೋಡ್ತಾನೆ. ಅದಕ್ಕೋಸ್ಕರ ಆ ಭಗವಂತ ನಿಮ್ಮನ್ನು ಕೂಡ ಕರೆಸ್ಕೊತಾ ಇದ್ದಾನೆ. ಹಾಗಾಗಿ ಈ ಒಂದು ಆಧ್ಯಾತ್ಮ ಪಯಣಕ್ಕೆ ನೀವು ಭಾಗಿಯಾಗಿ ಹೆಚ್ಚಿನ ಒಂದು ಮಾಹಿತಿಗಾಗಿ ನಮಗೆ ನಮ್ಮ ಆಫೀಸ್ಗೆ ಫೋನ್ ಮಾಡಿ, ಮತ್ತು ಕೆಲವೇ ಸೀಟ್ಗಳಿರೋವಂಥದ್ದು ಆ ಆಫೀಸ್ಗೆ ಫೋನ್ ಮಾಡಿ, ಕರೆ ಮಾಡಿ ನಿಮಗೆ ವಿಚಾರವನ್ನು ತಿಳಿಸಿ ಅದ್ರ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿಯನ್ನು ಕೊಡ್ತಾರೆ. ಆಧ್ಯಾತ್ಮ ಪಯಣದ ಬಗ್ಗೆ ಮತ್ತು ಪೂರಿ ಜಗನ್ನಾಥ ನಾವೆಲ್ಲ ಹೋಗೋದಕ್ಕೆ ಸಿದ್ಧವಾಗಿದ್ದೀವಿ. ನೀವು ಕೂಡ ಬರ್ತೀರಲ್ಲ. ಸಿಂಹರಾಶಿಯವರಿಗೆ ಹೇಗಿದೆ ಅಂತಂದರೆ, ನಿಮಗೆ ಯಾರು ನಿಮಗೆ ಮಾತು ಕೊಟ್ಟಿರ್ತಾರೋ ಅವರು ನಿಮ್ಮನ್ನು ಕೈ ಹಿಡಿದು ನಡೆಸ್ತಾರೆ. ಗೊತ್ತಲ್ಲ, ನೀವು ತಲೆನೇ ಕೆಡಿಸ್ಕೊಬೇಡಿ. ಅವ್ರು ನಿಮ್ಮ ಜೊತೆ ಇದ್ದಾರೆ. ಅವರೇನು ಮಾಡಲ್ಲ ಅಂದ್ಕೊಂಡೆ, ಬಟ್ ಅವ್ರು ನಿಮಗೆ ಮಾತು ಕೊಟ್ಟು ಕೈ ಹಿಡಿದು ನಡೆಸ್ತಾರೆ. ಆದರೆ ನಿಮಗೇನಾಗುತ್ತೆ, ಮಾತು ಕೊಟ್ಟು ಕೈ ಹಿಡಿಸಿ ನಡೆಸೋರಿಗೆ ಕೇರ್ಲೆಸ್ ಮಾಡುವಂತಹ ಒಂದು ಸ್ವಭಾವ ನಿಮ್ಮದಾಗಿದೆ. ಅದನ್ನು ಚೇಂಜ್ ಮಾಡ್ಕೊಳ್ಳಿ. ಈ ಸರಿ ಏನಂತಂದರೆ ಆತ್ಮವಿಶ್ವಾಸ ತುಂಬ ಚೆನ್ನಾಗಿದೆ. ಮತ್ತು ಹೊಸ ವಿಚಾರಗಳನ್ನು, ಹೊಸ ಜವಾಬ್ದಾರಿಗಳನ್ನು ನೀವು ತಗೋತಾ ಹೋಗ್ತೀರಾ. ಮತ್ತು ಕೆಲಸ ಮತ್ತು ವ್ಯವಹಾರದಲ್ಲಿ ನಿಧಾನವಾಗಿ ಕೆಲಸ ಆಗುತ್ತೆ. ಇಮಿಡಿಯೇಟಾಗಿ ಆಗಲ್ಲೇ ಇಲ್ಲ. ಯಾವುದಕ್ಕೂ ಕೂಡ ಅವಸರವನ್ನು ಪಡೋಕ್ಕೆ ಹೋಗಬೇಡಿ. ಮತ್ತು ಹಣಕಾಸಿನಲ್ಲಿ ತುಂಬ ಜಾಗ್ರತೆ ಇರಬೇಕು. ಇದೆಲ್ಲ ಯಾರು ಕೊಡಬೇಕಾದ್ರೆ, ತೊಗೋಬೇಕು ಅಂತಂದರೆ, ಖರ್ಚು ಮಾಡಬೇಕಾದ್ರೆ 1-10 ಸರಿ ಯೋಚನೆ ಮಾಡಿ ಖರ್ಚು ಮಾಡಿ. ಗೊತ್ತಲ್ಲ, ಸ್ಟಾರ್ಟಿಂಗು 1-2 ತಿಂಗಳು ಜನವರಿ ಫೆಬ್ರವರಿಲಿ ಪ್ರಾಬ್ಲಮ್ ಆಗುತ್ತೆ. ಆಮೇಲೆ ತುಂಬ ಚೆನ್ನಾಗಿದೆ. ಗೊತ್ತಲ್ಲ, ಒಳ್ಳೆ ಶುಭ ಫಲಗಳು ಹೆಚ್ಚಾಗುತ್ತೆ. ಜನವರಿ ಫೆಬ್ರವರಿ ಆದಮೇಲೆ ನಿಮ್ಗೆ ಚೆನ್ನಾಗಾಗುತ್ತೆ. ಅಲ್ಲಿವರು ಸ್ವಲ್ಪ ಒಂಚೂರು 2 ತಿಂಗಳು ಪ್ರಾಬ್ಲಮ್ ಇದೆ. ಮತ್ತು ಈ ಕೆಲಸ ಕಾರ್ಯಗಳಲ್ಲಿ ಹೇಗಿದೆ ಅಂತಂದರೆ, ಹೊಸ ಒಂದು ಅವಕಾಶಗಳು, ಹೊಸ ಆಪರ್ಚುನಿಟಿ. ನೀವು ಯಾವ ಆಪರ್ಚುನಿಟಿ ತೊಗೊಳ್ಬೋದು ನಿಮಗೆ ಕನ್ಫ್ಯೂಷನ್. ಅದು ಇಷ್ಟ, ಇದು ಇಷ್ಟ, ಬಟ್ ಯಾವ್ದಾದ್ರು ಒಂದೇ ಮಾಡೋಕ್ಕಾಗೋದು. ಹಾಗಾಗಿ ಮತ್ತು ಹಿರಿಯರಿಂದ ಕೆಲಸಗಳು ಮತ್ತು ಒತ್ತಡಗಳು, ಮನೇಲಿ ಯಾರು ದೊಡ್ಡವರು ಇರ್ತಾರೆ, ಅದು ಮಾಡು, ಇದು ಮಾಡು ಅಂತ ಸಿಕ್ಕಾಪಟ್ಟೆ ಹೇಳಿ ತಲೆ ತಿಂದುಬಿಡ್ತಾರೆ ನಿಮಗೆ. ಅದೇ ನಿಮಗೆ ದೊಡ್ಡ ತಲೆನೋವು ಆಗುತ್ತೆ. ಹೋಗು ಮದುವೆಗೆ ಇನ್ವಿಟೇಷನ್ ಕೊಟ್ಬಿಟ್ಟು, ಅದು ಪ್ರೋಗ್ರಾಮ್ ಇದೆ, ಅದಕ್ಕೆ ಅರೇಂಜ್ ಮಾಡೋ, ಇದು ಮಾಡೋ, ಅದು ಮಾಡೋ. ಅದು ಎಕ್ಸಾಂಪಲ್ ಹೇಳಿದ್ದು. ಆ ಥರ ನಿಮ್ಮ ಹಿರಿಯರು, ಅಥವಾ ನೀವು ಯಾವುದೊಂದು ಸಂಸ್ಥೆಯಲ್ಲಿ ಕೆಲಸ ಮಾಡ್ತಾ ಇರ್ತೀರ, ಅಥವಾ ಯಾವುದೋ ಸಂಘದಲ್ಲಿ ಮಾಡಿದೆ, ಅವರು ಹಿರಿಯರು ನಿಮಗೆ ಟಾರ್ಚರ್ ಕೊಡೋವಂಥದ್ದು ಜಾಸ್ತಿ ಆಗುತ್ತೆ. ಅದರಿಂದ ನಿಮ್ಮ ಮಾನಸಿಕ ಸ್ಥಿತಿ ಕೆಡ್ತಾ ಬರುತ್ತೆ. ಗೊತ್ತಲ್ಲ. ಮತ್ತು ಟ್ರಾನ್ಸ್ಫರ್ಗಳು ಭಾಳಷ್ಟು ಜನ ಕಾಯ್ತಾ ಇದ್ದೀರಾ. ಸಿಂಹರಾಶಿಯವರು, ಗೌರ್ಮೆಂಟ್ ಕೆಲಸದವರು ಟ್ರಾನ್ಸ್ಫರ್ ಆಗುತ್ತಾ? ಖಂಡಿತ ಆಗುತ್ತೆ. ಸರಿ, ತಲೆನೇ ಕೆಡಿಸ್ಕೊಬಿಡಿ. ಮತ್ತು ಪ್ರಮೋಷನ್ ಆಗುತ್ತಾ? 100% ಆಗುತ್ತೆ ಇದು ಕೂಡ. ಮತ್ತು ಇವ್ರಿಗೇನಾಗುತ್ತೆ ಅಂತಂದರೆ, ಜುಲೈಯಲ್ಲಿ ತುಂಬ ಚೆನ್ನಾಗಾಗುತ್ತೆ. ಗೊತ್ತಲ್ಲ, ಜುಲೈಯಲ್ಲಿ ತುಂಬ ಚೆನ್ನಾಗಾಗುತ್ತೆ. ಏನೇ ಒಂದು ಕೆಲಸ ಕಾರ್ಯಗಳು ಮಾಡೋದು ತುಂಬ ಇಂಪಾರ್ಟೆಂಟ್. ಕೋಟ್ಯಾಂತರ ರೂಪಾಯಿ ಹಾಕಬೇಕು, ಒಂದು ಬಿಸ್ನೆಸ್ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಜುಲೈ ಮೇಲೆ ಹಾಕ್ಕೊಳ್ಳಿ. ಮತ್ತು ಈ ಸಿಕ್ಕಾಪಟ್ಟೆ ಒತ್ತಡ ಜಾಸ್ತಿ ಆಗುತ್ತೆ, ಸ್ಟ್ರೆಸ್ ಆಗುತ್ತೆ. ಆದರೆ ಆ ಸ್ಟ್ರೆಸ್ಸಲ್ಲಿದ್ದಾಗ ನೀವು ಯಾವುದೇ ಕಾರಣಕ್ಕೂ ಡಿಸಿಷನ್ನ ತಗೊಳ್ಳೋದಕ್ಕೆ ಹೋಗಬೇಡಿ. ಗೊತ್ತಲ್ಲ. ಹಾಗಾಗಿ ಮತ್ತು ಈ ವ್ಯಾಪಾರ ಮಾಡೋವಂಥವ್ರಿಗೆ ಏನಾಗುತ್ತೆ ಅಂತಂದರೆ, ನೀವು ಏನೋ ಒಂದು ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತಂದರೆ ಮಾಡೋಕ್ಕೆ ಹೋಗಬೇಡಿ. ಅದನ್ನು ಮುಂದೆ ಪೋಸ್ಟ್ಪೋನ್ ಮಾಡಿ. 2 ತಿಂಗಳು ಇವಾಗ ಮಾಡಬೇಕು ಅಂದ್ಕೊಂಡೆ, 1-2 ತಿಂಗಳು ಮುಂದಕ್ಕೆ ಹಾಕಿ. ಆಮೇಲೆ ನೋಡಿ, ನಿಮ್ಗೆ ಅಲ್ಲೇ ಏನೇನೋ ಚೇಂಜಸ್ ಆಗುತ್ತೆ. ಕರೆಕ್ಟು ನಾನು ಹಾಕಿದ್ದೆ ತೊಂದರೆ ಆಗ್ಬಿಡೋದು ಅಂತ ನಿಮಗೆ ಅನಿಸುತ್ತೆ. ಏನಂತೆ ನೀವು ನಡ್ಕೊಂಡು ಹೋಗ್ತಾ ಇನ್ನೂ ಎಕ್ಸ್ಟೆಂಡ್ ಮಾಡಬೇಕು ಅಂತ ಇದ್ದೀರಿ ನೀವು ವ್ಯಾಪಾರಸ್ಥರು. ಆದರೆ ಸದ್ಯಕ್ಕೆ ಅದು ಬೇಡ, ಒಂದು ಪೋಸ್ಟ್ಪೋನ್ ಮಾಡಿ ನೋಡಿ. ಮತ್ತು ಹೊಸ ವ್ಯವಹಾರ ಪ್ರಾರಂಭಿಸಬೇಕು ಅಂತಂದರೆ ನೀವೇನು ಮಾಡಬೇಕು ಅಂತಂದರೆ, ಜನವರಿ ಫೆಬ್ರವರಿ ಬಿಟ್ಟು ಮಾರ್ಚ್ ಮೇಲೆ ನೀವು ಪ್ರಾರಂಭ ಮಾಡಿ. ಜಾಸ್ತಿ ಇನ್ವೆಸ್ಟ್ಮೆಂಟ್ ಮಾಡೋಕ್ಕೆ ಹೋಗಬೇಡಿ. ಸ್ವಲ್ಪ ಪೋಸ್ಟ್ಪೋನ್ ಮಾಡಿ ನೋಡಿ. ಹಂಗೋ ಚೆನ್ನಾಗಾಗಿ ಬಂತು ಅಂದರೆ ನೀವು ಮಾಡಿ. ಇಲ್ಲ ಅಂತಂದರೆ ಯಾವುದೇ ಪೋಸ್ಟ್ಪೋನ್ ಮಾಡಲೇಬೇಕು ನೀವು. ಇಲ್ಲ ಅಂತಂದರೆ ನೀವು ಇಮಿಡಿಯೇಟಾಗಿ ನಿಮ್ಮ ಇನ್ವೆಸ್ಟ್ಮೆಂಟ್ ಮಾಡಿ ಕಳ್ಕೊಬೇಕಂತ ಪರಿಸ್ಥಿತಿ ಬರುತ್ತೆ. ಎಚ್ಚರ. ಮತ್ತು ಇನ್ನೊಂದಂತಾರೆ, ವಿಶೇಷವಾಗಿ ಧನಲಾಭ ಆಗುತ್ತೆ. ಮತ್ತು ಖರ್ಚು, ಎಲ್ಲ ರಾಶಿಯವ್ರಿಗೂ ಖರ್ಚು ಜಾಸ್ತಿ ಇದ್ದೇ ಇರುತ್ತೆ. ಖರ್ಚು ಕಡಿಮೆ ಮಾಡಿಕೊಳ್ಳಿ. ಇದು ಸರ್ವೇ ಸಾಮಾನ್ಯ. ಖರ್ಚು ದುಡ್ಡಿರೋದೇ ಖರ್ಚಾಗೋದಕ್ಕೆ ಅಲ್ವಾ. ಆದರೆ ನೀವು ಗಳಿಸ್ತಾನೆ ಇದ್ದರೆ ಎಷ್ಟಾದ್ರೂ ಖರ್ಚಾಗಲಿ ಬಿಡು ಅಂತ ಅನ್ಬೋದು. ಗೊತ್ತಲ್ಲ, ಖರ್ಚು ಜಾಸ್ತಿ ಆಗುತ್ತೆ. ಸ್ವಲ್ಪ ನೋಡಿಕೊಂಡು ಇದನ್ನು ಮಾಡಿ. ಮತ್ತು
ಈ ಇನ್ನೊಂದು ಏನು ಅಂತಂದರೆ, ಯಾವುದೇ ಇನ್ನು ಬರಬೇಕಾಗಿರೋ ದುಡ್ಡು ಬರ್ತಾ ಇಲ್ಲ ಅಂದರೆ ಕೊಡೋರಿಗೆ ಕೊಡೋಕ್ಕಾಗ್ತಾ ಇಲ್ಲ, ಸಿಕ್ಕಾಪಟ್ಟೆ ಸಾಲ ಆಗಿರ್ತದೆ ಗುರುಗಳೇ, ದುಡ್ಡು ನೀರು ಥರ ಖರ್ಚಾಗ್ತಾ ಇದೆ, ಸಾಲದವರು ಫೋನ್ ಮೇಲೆ ಫೋನು, ಮೆಸೇಜ್ ಮೇಲೆ ಮೆಸೇಜು, ಮನೆ ಹತ್ರ ಬಂದು ಗಲಾಟೆ ಮಾಡ್ತಾರೆ ಗುರುಗಳೇ, ಏನು ಮಾಡೋದು ಅನ್ನೋದೇ ಗೊತ್ತಾಗ್ತಾ ಇಲ್ಲ ಅಂತ. ಅದಕ್ಕೆಲ್ಲ ತಲೆನೇ ಕೆಡಿಸ್ಕೊಬಿಡಿ. ಇದಕ್ಕೆಲ್ಲ ಏಕೈಕ ರಾಮಬಾಣ ಅಂದರೆ ಅಷ್ಟಲಕ್ಷ್ಮಿ ಯಂತ್ರ. ಈ ಅಷ್ಟಲಕ್ಷ್ಮಿ ಯಂತ್ರವನ್ನು ಮನೆಯಿಟ್ಟು ಪ್ರತಿಷ್ಠಾಪನೆ ಮಾಡಿ ಸಾಕ್ಷಾತ್ ಮಹಾಲಕ್ಷ್ಮಿ ನಿಮ್ಮ ಮನೆಯಲ್ಲಿ ನೆಲೆಸಿದ ಹಾಗೆ ಇಂದು ಅದ್ಭುತವಾದಂಥ ಒಂದು ಯಂತ್ರ. ಇದಕ್ಕೆ ಮುಟ್ಟು ಕಟ್ಟು ಚೆಟ್ಟು ಮಡಿ ಮೇಲ್ಗೆ ಸುತ್ತಗ ಗೀತ್ಕ ವೆಜ್ಜು ನಾನ್ ವೆಜ್ ಜಾತಿ ಗೀತಿ ದಿಕ್ಕು ಗಿಕ್ಕು ಆ ಥರದ್ದೇನಿಲ್ಲ. ಇಟ್ಟರೆ ಸಾಕು ನಿಮಗೆ ದುಡ್ಡು ಬರುತ್ತೆ, ಸಾಲ ತೀರೋಗ್ಬಿಡ್ತದೆ, ಮತ್ತು ಇನ್ನೆಷ್ಟು ಶ್ರೀಮಂತರಾಗ್ತೀರಾ, ಕೋಟ್ಯಾಧೀಶ್ವರ ಆಗ್ತೀರಾ. ಮತ್ತು ಇದನ್ನು ಕೊರಿಯರಲ್ಲಿ ಕಳಿಸೋದಕ್ಕಾಗೋದಿಲ್ಲ, ನೇರವಾಗಿ ಖುದ್ದು ನನ್ನ ಭೇಟಿಯಾಗಿ ಬಂದು ತೆಗೆದುಕೊಂಡೋಗಿ ಈ ಒಂದು ಸಂಕ್ರಾಂತಿ ಹಬ್ಬದ ದಿನ ನೀವು ತೆಗೆದುಕೊಂಡೋಯ್ತು ಅಂತಂದರೆ ಅದು 10ರಷ್ಟು ಪವರ್ ಆಗ್ತಾ ಬರುತ್ತೆ, ಅದೃಷ್ಟ ನಿಮಗೆ ಒಲಿಯುತ್ತೆ. ಈಗ ಯಾರ್ಯಾರು ಈ ಅಷ್ಟಲಕ್ಷ್ಮಿ ಅಂತ ತೆಗೆದುಕೊಂಡು ಹೋಗಿದ್ರೋ ಅವರು ಎಳ್ಳಿನ ಮೇಲೆ ಒಂದು ಒಣ ಖರ್ಜೂರವನ್ನು ಇಟ್ಟು ಅದರ ಮೇಲೆ ಅಷ್ಟಲಕ್ಷ್ಮಿ ಅಂತವನ್ನು ಇಟ್ಟು ಪೂಜೆ ಮಾಡಿ. ಯಾರು ತೆಗೆದುಕೊಂಡಿಲ್ಲ ಅವರು ತೆಗೆದುಕೊಂಡು ಪೂಜೆಯನ್ನು ಮಾಡಿ. ಮತ್ತು ಈ ಸರಿ ಯಾರ್ಯಾರು ಅಷ್ಟಲಕ್ಷ್ಮಿಯಿಂದ ತೆಗೆದುಕೊಳ್ತಿರೋ ಅವ್ರಿಗೆ ವಿಶೇಷವಾದಂತಹ ಒಂದು ತ್ರಿಶೂಲವನ್ನು, ಶತ್ರುಬಾಧೆ ನಿವಾರಣೆಗೆ ವಿಶೇಷವಾಗಿ ಒಂದು ಜನವಶೀಕರಣದ ಒಂದು ಯಂತ್ರವನ್ನು ಕೊಡ್ತೀನಿ. ಮತ್ತು ಹಳದಿ ಕವಡೆ, ಈ 3 ವಸ್ತುವನ್ನು ನಾನು ನಿಮ್ಗೆ ಕೊಡ್ತೀನಿ. ತುಂಬ ಚೆನ್ನಾಗಾಗುತ್ತೆ, ಒಳ್ಳೆಯದಾಗ್ತಾ ಬರುತ್ತೆ ಗೊತ್ತಲ್ಲ. ಇದೇ ಒಂದು ಅಷ್ಟಲಕ್ಷ್ಮಿ ಅಂತದ ಒಂದು ಅದ್ಭುತವಾದಂಥ ಪವಾಡದ ವಿಚಾರ. ಒಂದು ಈ ಶೇರ್ ಮಾರ್ಕೆಟು, ಮ್ಯೂಚುವಲ್ ಫಂಡ್ಲಿ ಹೆವಿ ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೆ ಹೋಗಬೇಡಿ ಗೊತ್ತಲ್ಲ. ಈ ಸರಿ ಅಂತ ಯಾರಿಗೂ ದುಡ್ಡು ಕೊಟ್ಟಿರ್ತೀರ, ಹಳೆಯ ಬಾಕಿ ನಿಮಗೆ ಮತ್ತೆ ವಾಪಸ್ ಬರುವಂತಹ ಒಂದು ಎಲ್ಲ ರೀತಿಯಾದಂಥ ಒಂದು ಚಾನ್ಸಸ್ಗಳು ಇದ್ದಾವೆ. ಮತ್ತು ಕುಟುಂಬದಲ್ಲಿ ತುಂಬ ಚೆನ್ನಾಗಿರುತ್ತೆ, ಗಂಡ ಹೆಂಡತಿ ನಡುವೆ ಒಳ್ಳೆ ಪ್ರೀತಿ ವಿಶ್ವಾಸ ಮತ್ತು ತುಂಬ ಚೆನ್ನಾಗತ್ತೆ. ಮನೇಲಿ ಒಂದು ಒಳ್ಳೆಯ ವಾತಾವರಣ ಗೊತ್ತಲ್ಲ. ತುಂಬ ಕುಟುಂಬದಿಂದ ಏನೊಂದು ಫಂಕ್ಷನ್ ಮಾಡ್ತೀರಾ, ಪ್ರೋಗ್ರಾಮ್ ಮಾಡ್ತೀರಾ, ಒಂದು ಪೂಜೆ ಮಾಡ್ತೀರಾ, ಅವಾಗೆಲ್ಲ ಬಂದು ತುಂಬ ಚೆನ್ನಾಗಿ ಅದು ನಿಮಗೆ ಮಾನಸಿಕವಾಗಿ ನಿಮಗೆ ತುಂಬ ಖುಷಿಯನ್ನು ಕೊಡುವಂಥ ಒಂದು ವಿಚಾರ. ಮತ್ತು ವರ್ಷದ ಅಂತ್ಯದಲ್ಲಿ ನಿಮಗೆ ತುಂಬ ಚೆನ್ನಾಗಾಗುತ್ತೆ. ಅಂದರೆ ಅಕ್ಟೋಬರ್ ಮೇಲೆ ನೀವು ಏನು ಅಂದ್ಕೊಂಡಿದ್ದೀರ, ನೀವು ಜನವರಿಯಿಂದ ನೀವು ಕೆಲಸ ಕಾರ್ಯಗಳು ಮಾಡ್ಕೊಂಡಿರ್ತಾರೆ, ಅದು ಎಂಡಲ್ಲಿ ಅದು ಸಕ್ಸಸ್ ಆಗೇ ಆಗುತ್ತೆ ಗೊತ್ತಲ್ಲ. ಈ ಸರಿ ಮದುವೆ ಆಗದಿದ್ದವ್ರಿಗೆ ಅಂತ ಮದುವೆ ಮಾತುಕತೆ ಆಗಿ ನಿಂತೋಗ್ಬಿಡುತ್ತೆ, ಎಂಗೇಜ್ಮೆಂಟ್ ಆಗಿ ಕ್ಯಾನ್ಸಲ್ ಆಗುವಂಥ ಸಾಧ್ಯತೆ ಇದೆ. ಸಿಂಹ ರಾಶಿಯವರಿಗೆ ಮದುವೆ ಆಗದಿದ್ದವ್ರಿಗೆ ಒಂದಲ್ಲ 10 ಸರಿ ಯೋಚನೆ ಮಾಡಿ ನೀವು ಮಾಡ್ಕೋಬೇಡಿ ಅಂತ ಹೇಳ್ತಲ್ಲ. ಎಲ್ಲ ಸಾಧ್ಯತೆಗಳನ್ನು ಹೆಂಗೋ ಒಂದು ಆಗ್ಬಿಡ್ಲಿ ಬಿಡು, ಇಷ್ಟು ವರ್ಷ ಆಗಿಲ್ಲ ಹೆಂಗೋ ಒಂದು ಮಾಡ್ಬಿಡ ಅಂತಂದರೆ ಖಂಡಿತ ಕ್ಯಾನ್ಸಲ್ ಆಗುತ್ತೆ, ಹುಷಾರಾಗಿರಿ. ಮತ್ತು ಆರೋಗ್ಯದಲ್ಲಿ ಏನು ಅಂತಂದರೆ ಈ ಮೊಣಕೈ ನೋವು ಮತ್ತು ಮೊಣಕಾಲು ನೋವು, ಮೂಳೆಗೆ ಸಂಬಂಧಪಟ್ಟಂತಹ ಸಮಸ್ಯೆಗಳು, ಗ್ಯಾಸ್ಟ್ರಿಕ್ ಜಾಸ್ತಿ ಆಗುತ್ತೆ, BP ಇರೋರು ತುಂಬ ಎಚ್ಚರಿಕೆಯಿಂದ ವಹಿಸಬೇಕು. ಮತ್ತು ಮೈಗ್ರೇನ್ ತೊಂದರೆ ಆಗ್ತಾ ಬರುತ್ತೆ. ಮತ್ತು ಕಣ್ಣಿಗೆ ಸಂಬಂಧಪಟ್ಟಂತಹ ಸಮಸ್ಯೆಗಳು ಜಾಸ್ತಿ ಆಗ್ತಾ ಬರುತ್ತೆ. ಮತ್ತು ಮಲಬದ್ಧತೆ ಅನ್ನೋದು ಜಾಸ್ತಿ ಆಗ್ತಾ ಬರುತ್ತೆ. ಮತ್ತು ಈಗ ಬಾಯಿ ಹುಣ್ಣುಗಳು, ಈ ಥರದ್ದು ಬಾಯಲ್ಲಿ ಆಗುವಂಥದ್ದು, ಇದೆಲ್ಲ ಸಮಸ್ಯೆಗಳು ತುಂಬ ಕಾಡುತ್ತೆ. ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಹೊರಗಡೆ ಫುಡ್ಗಳನ್ನು ನೀವು ಯಾವುದೇ ಕಾರಣಕ್ಕೂ ಸ್ವೀಕಾರ ಮಾಡೋಕ್ಕೆ ಹೋಗ್ಬಿಡಿ. ಮತ್ತು ವಿದ್ಯಾರ್ಥಿಗಳಿಗೆ ಏನು ಅಂತಂದರೆ ಈ ಸರಿ 90 ಮಾರ್ಕ್ಸ್ ತೆಗಿಬೇಕು ಅಂತವನು ತುಂಬ ಕಡಿಮೆ ಮಾರ್ಕ್ಸ್ ತೆಗೆದು 70-60 ಮಾರ್ಕ್ಸ್ ತೆಗಿತಾ ಹೋಗ್ತೀರಾ. ಈ ಸರಿ ವಿದ್ಯಾಭ್ಯಾಸದ ಕಡೆ ತುಂಬ ಎಚ್ಚರಿಕೆ ಕೊಡಬೇಕು, ತೊಂದರೆ ಆಗೇ ಆಗುತ್ತೆ. ಸರಸ್ವತಿಯನ್ನು ಆರಾಧನೆ ಮಾಡಿ. ಮತ್ತು ಯಾವ ತಿಂಗಳು ತುಂಬ ಚೆನ್ನಾಗಾಗುತ್ತೆ ಅಂತಂದರೆ ಏಪ್ರಿಲು ಮತ್ತು ಜೂನು ಮತ್ತು ಅಕ್ಟೋಬರ್ ತುಂಬ ಚೆನ್ನಾಗಾಗ್ತಾ ಬರುತ್ತೆ. ಮತ್ತು ಯಾವ್ಯಾವ ತಿಂಗಳಲ್ಲಿ ಜಾಗ್ರತೆ ವಹಿಸಬೇಕು ಅಂದರೆ ಜನವರಿ ಗೊತ್ತಲ್ಲ. ಮತ್ತು ಜನವರಿ ತಿಂಗಳು ತುಂಬ ಜಾಗ್ರತೆ ವಹಿಸಬೇಕು. ಅದು ಬಿಟ್ಟರೆ ನೀವು ಮಾರ್ಚಲ್ಲಿ ಜಾಗ್ರತೆ ವಹಿಸಬೇಕು, ನವಂಬರಲ್ಲಿ ಜಾಗ್ರತೆ ವಹಿಸಬೇಕು ಗೊತ್ತಲ್ಲ. ಮತ್ತು ಏನು ಅಂತಂದರೆ ಸೂರ್ಯನ ಒಂದು ಆರಾಧನೆ ಮಾಡಿ. ಈ ಒಂದು ಸಮಯದಲ್ಲಿ ಮಹಾಮೃತ್ಯುಂಜಯ ಹೋಮ ಅಥವಾ ಮಹಾಮೃತ್ಯುಂಜಯ ಮಂತ್ರವನ್ನು ನೀವು ಕೇಳ್ತಾ ಬನ್ನಿ, ತುಂಬ ಚೆನ್ನಾಗಾಗುತ್ತೆ, ಒಳ್ಳೆಯದಾಗ್ತಾ ಬರುತ್ತೆ. ಮತ್ತು ವಿಶೇಷವಾಗಿ ಈ ಸರಿ ಏನಂತ ದಾನ ಧರ್ಮ ಮಾಡುವಂಥ ಒಂದು ಹೆಚ್ಚು ಸಾಧ್ಯತೆಗಳಿದ್ದಾವೆ. ಅದರಿಂದ ಭಾಳಷ್ಟು ಜನ ಖುಷಿ ಪಡ್ತಾರೆ. ಮತ್ತು ಈ ಯಾವುದೇ ಒಂದು ನೀವು ಕೆಲಸ ಆಗಲ್ಲ ಅಂತ ಫಸ್ಟೇ ನೀವು ಕ್ಯಾನ್ಸಲ್ ಮಾಡ್ಕೊಂಡು ಕೂತ್ಕೊಳ್ಳೋಕೆ ಹೋಗ್ಬೇಡಿ. ಅದಾಗುತ್ತೋ ಬಿಡುತ್ತಾ ನಾನು ಪ್ರಯತ್ನ ಪಡ್ತೀನಿ ಅಂತ ನೀವು ಕೈ ಹಾಕಿ 100% ಸಕ್ಸಸ್ ಆಗುತ್ತೆ. ಅದು ಆಗಲ್ಲ ಅಂತ ನೀವು ಅಷ್ಟು ದೊಡ್ಡ ಕೆಲಸನ ಆಗಲ್ಲ ಬಿಡು ಅಂತ ನೀವು ಫಸ್ಟೇ ಮಾಡ್ಕೊಬಿಡ್ತಂದರೆ ದೊಡ್ಡ ಲಾಸ್ ಆಗುತ್ತೆ. ಅದರಿಂದ ಏನೋ ಪ್ರಾಫಿಟ್ ಬರೋದಿರುತ್ತೆ, ನೀವು ಲಾಸ್ ಮಾಡ್ಕೊಬಿಡ್ತೀರಾ ಗೊತ್ತಲ್ಲ. ವಿಶೇಷವಾಗಿ ಈ ಸರಿ ಸಾಲ ಕೊಟ್ಟಿರೋವಂಥವ್ರು ನಿಮಗೆ ವಾಪಸ್ಸು ಕೊಡದೆ ತುಂಬ ಸತಾಯಿಸ್ಬಿಡ್ತಾರೆ. ನೀವೇನಾದ್ರು ದುಡ್ಡು ಕೊಟ್ಟಿತ್ತು ಅಂತಂದರೆ ಸತಾಯಿಸ್ಬಿಡ್ತಾರೆ. ಮತ್ತು ಯಾವುದೇ ಕಾರಣಕ್ಕೂ ನೀವು ಈ ಹೆವಿ ಇನ್ವೆಸ್ಟ್ಮೆಂಟು ನೀವು ಮಾಡೋಕ್ಕೆ ಹೋಗಬೇಡಿ. ಸ್ವಲ್ಪ ಫಸ್ಟ್ ಹಾಕಿ,
ಮಾಡೋಕ್ಕೆ ಮಾಡಲೇಬೇಡಿ ಅಂತ ಹೇಳ್ತಾ ಲೈಟಾಗಿ ಮಾಡಿ. ಆ ಪ್ರಾಫಿಟ್ ಬಂತ ಇನ್ನೂ ಸ್ವಲ್ಪ ಹಾಕಿ, ಅದು ಪ್ರಾಫಿಟ್ ಬಂತ ಇನ್ನೂ ಸ್ವಲ್ಪ ಹಾಕಿ, ಇಲ್ಲ ಅಂತಂದರೆ ಮಾಡೋಕ್ಕೆ ಹೋಗಬೇಡಿ. ಗೊತ್ತಲ್ಲ, ಪ್ರಾಫಿಟ್ ಬರಲಿಲ್ಲ ಅಂತಂದರೆ ಮಾಡೋದಕ್ಕೆ ಹೋಗಬೇಡಿ. ಸ್ವಲ್ಪ ದುಡ್ಡನ್ನು ಉಳಿಸೋವಂಥ ಒಂದು ಯೋಗ ಇದೆ, ದುಡ್ಡನ್ನು ಉಳಿಸ್ತೀರಾ. ಮತ್ತು ಯಾವುದೇ ಕಾರಣಕ್ಕೂ ಅನಾವಶ್ಯಕವಾದಂಥ ವಸ್ತುವನ್ನು ಖರೀದಿ ಮಾಡೋಂಥ ಚಾನ್ಸ್ ಇರುತ್ತೆ, ಖರೀದಿ ಮಾಡೋಕ್ಕೆ ಹೋಗಬೇಡಿ. ಮೊಬೈಲ್ ಇರುತ್ತೆ, ಇನ್ನೊಂದು ಮೊಬೈಲ್ ತೊಗೊಳ್ಳೋವಂಥದ್ದು, ಸೋಫಾ ಇರುತ್ತೆ, ಇನ್ನೊಂದು ಸೋಫಾ ತೊಗೊಳ್ಳೋವಂಥದ್ದು, ಅದು ಮಾಡೋದಕ್ಕೆ ಹೋಗಬೇಡಿ. ಮತ್ತು ಇನ್ನೊಂದೇನಂತಂದರೆ, ಈ ಮದುವೆ ಮಾತುಕತೆಯಲ್ಲಿ ಸ್ವಲ್ಪ ಒಂಚೂರು ತುಂಬ ಡೇಂಜರ್ ಇದೆ. ಮತ್ತು ವ್ಯಾಪಾರಸ್ಥರಿಗೆ ಫಸ್ಟ್ ಕ್ಲಾಸ್ ಆಗುತ್ತೆ, ಚೆನ್ನಾಗಾಗುತ್ತೆ. 100 ರೂಪಾಯಿ ನೀವು ಶ್ರಮ ಪಡ್ತು ಅಂತಂದರೆ ಈ ಸರಿ ಎಷ್ಟು 100ಕ್ಕೆ 70 ಮಾರ್ಕ್ಸ್ ಕೊಡ್ಬೋದು ಹಣಕಾಸಿನ ಒಂದು ವಿಚಾರದಲ್ಲಿ. ಮತ್ತು ವರ್ಷದ ಅಂತ್ಯದಲ್ಲಿ ತುಂಬ ಚೆನ್ನಾಗಿ ಆಗ್ತಾ ಬರುತ್ತೆ. ಮತ್ತು ವಿದೇಶ ಒಂದು ಫಾರಿನ್ನು ಟೂರ್ಗೆ ಹೋಗೋವಂಥ ಒಂದು ಚಾನ್ಸಸ್ಗಳು ಇದ್ದಾವೆ, ತುಂಬ ಚೆನ್ನಾಗಿದೆ. ಮತ್ತು ವಿದೇಶದಲ್ಲಿ ಕೆಲಸ ಸಿಗುವಂಥ ಒಂದು ಚಾನ್ಸಸ್ ಇದೆ. ಸಾಫ್ಟ್ವೇರ್ ಇಂಜಿನಿಯರ್ಸ್ಗೆ ನೀವು ಈ ಸರಿ ಪಾಸ್ ಆಗ್ತಿದ್ದಂಗೆ ಇಮ್ಮಿಡಿಯೇಟಾಗಿ ಕೆಲಸ ಸಿಗುತ್ತೆ, ತುಂಬ ಚೆನ್ನಾಗಾಗುತ್ತೆ, ಒಳ್ಳೆಯದಾಗ್ತಾ ಬರುತ್ತೆ. ಇನ್ನು ಸಿಂಹ ರಾಶಿಯವರಿಗೆ ತುಂಬ ಸ್ವಲ್ಪ ಧೈರ್ಯ ಇರಬೇಕು. ಧೈರ್ಯ ಇತ್ತು ಅಂದರೆ ನೀವು ಸ್ವಲ್ಪ ಧೈರ್ಯವಾಗಿ ಎದುರಿಸ್ತು ಅಂತಂದರೆ ಎಲ್ಲರೂ ದೂರ ಎದುರ್ಕೊಂಡು ಓಡೋಗ್ತಾರೆ. ಅಂದರೆ ಕಷ್ಟಗಳಾಗಲಿ ವ್ಯಕ್ತಿಗಳಾಗಲಿ, ನೀವು ತುಂಬ ಸೈಲೆಂಟಾಗಿ, ಸಿಂಹ ರಾಶಿಯವರು ಯಾವುದೇ ಕಾರಣಕ್ಕೂ ಧೈರ್ಯ ಕಳ್ಕೋಬಾರ್ದು, ಸಿಂಹದ ಥರನೇ ಇರಬೇಕು. ನೀವೇನಾದ್ರು ಸ್ವಲ್ಪ ಧೈರ್ಯ ಕಳ್ಕೊತು ಅಂತಂದರೆ ನಿಮ್ಮನ್ನ ಉರಿದು ಮುಕ್ಬಿಡ್ತಾರೆ. ಆ ಥರದ್ದೊಂದು ಯೋಗ ಇದೆ. ಹುಷಾರಾಗಿರಿ, ಯೋಚನೆ ಮಾಡಿ ನಿರ್ಧಾರವನ್ನು ತೆಗೆದುಕೊಳ್ಳಿ. ಗೊತ್ತಲ್ಲ. ಮತ್ತು ಯಾರ್ಯಾರು ಸಿಂಹರಾಶಿಯವರು ಇದ್ದೀರೋ ಅವ್ರು ನಿಮ್ಮ ಹೆಸರನ್ನ ಕಮೆಂಟ್ ಮಾಡಿ. ನೀವು ಓಂ ಐಶ್ವರ್ಯ ಲಕ್ಷ್ಮಿಯ ನಮಃ ಅಂತ ಕಮೆಂಟ್ ಮಾಡಿ. ನಾನು ಸಂಕಲ್ಪವನ್ನು ಮಾಡ್ತೀನಿ, ನೀವು ತಂತ್ರವನ್ನು ಮಾಡಿ. ಒಂದಕ್ಕೊಂದು ಸೇರಿ ತುಂಬ ಚೆನ್ನಾಗುತ್ತೆ, ಒಳ್ಳೆಯದಾಗ್ತಾ ಬರುತ್ತೆ. ಇದು ವಿಶೇಷವಾದಂಥ ಒಂದು ತಂತ್ರದ ಮತ್ತು ಈ ಸಿಂಹರಾಶಿಯವರೊಂದು ವರ್ಷದ ಭವಿಷ್ಯದ ಒಂದು ವಿಚಾರ. ಇನ್ನು ಇದೇ ತಿಂಗಳು 21ನೇ ತಾರೀಕು ನಾನು ವಿಶೇಷವಾಗಿ ಆನ್ಲೈನ್ ಕ್ಲಾಸನ್ನು ಮಾಡ್ತಾಯಿದ್ದೆ. ಯಾವುದು ಅಂತಂದರೆ ಜನ ಮತ್ತು ಹಣ ವಶೀಕರಣ. ಈ ಅದ್ಭುತವಾದಂಥ ಈ ಒಂದು ತಂತ್ರವನ್ನು ತಿಳ್ಕೊತಂದರೆ ನಾನು ಯೂಟ್ಯೂಬಲ್ಲೂ ಕೂಡ ಎಲ್ಲೂ ಹೇಳಿಲ್ಲ. ಈ ಒಂದು ಹಣ ವಶೀಕರಣ, ಜನ ವಶೀಕರಣದ ವಿಚಾರವನ್ನು ತಿಳ್ಕೊತು ಅಂತಂದರೆ ಎಷ್ಟು ಬೇಕಾದ್ರೂ ದುಡ್ಡು ನೀವು ಹುಡ್ಕೊಂಡಾಗಲ್ಲ, ಅದೇ ನಿಮ್ಮನ್ನು ಹುಡ್ಕೊಂಡು ಬರುತ್ತೆ. ಅದಲ್ಲ, ಜನವಶೀಕರಣದ ಕೂಡ ನಾನು ಇದರಲ್ಲಿ ಹೇಳ್ಕೊಡ್ತೀನಿ. ಕೇವಲ ಪ್ರತಿನಿತ್ಯ 5 ನಿಮಿಷ ಈ ಒಂದು ಮಂತ್ರವನ್ನು, ನಾನು ಹೇಳುವಂಥ ಮಂತ್ರವನ್ನು 5 ನಿಮಿಷ ನಾನು ಹೇಳುವಂಥ ತಂತ್ರಕ್ಕೆ ನೀವು ಗಮನ ಕೊಡ್ತು ಅಂದರೆ ಸಾಕು, ನೀವು ಕೋಟ್ಯಾಧೀಶ್ವರರಾಗ್ತೀರ ಅಂತಲ್ಲ. ಅದನ್ನು ಪ್ರಾಕ್ಟಿಕಲ್ಲಾಗಿ ನಿಮ್ಮಾಗಿ ನೀವೇ ಮಾಡ್ಕೊಳ್ಳೋಂಥ ಒಂದು ಅದ್ಭುತವಾದಂಥ ಒಂದು ಶಕ್ತಿಯನ್ನು ನಾನು ನಿಮಗೆ ಕೊಡ್ತಾ ಹೋಗ್ತೀನಿ. ಆ ಆನ್ಲೈನ್ ಕ್ಲಾಸಿನ ಹೆಚ್ಚಿನ ಮಾಹಿತಿಯನ್ನು ನೀವು ಫೋನ್ ಮಾಡಿ, ಕರೆ ಮಾಡಿ ತಿಳ್ಕೊಳ್ಳಿ. ಇದು ಅದ್ಭುತವಾದಂಥ ಹಣ ಮತ್ತು ಜನ ವಶೀಕರಣದ ಒಂದು ಆನ್ಲೈನ್ ಕ್ಲಾಸ್.